ಇದೇ ಬರಬೇಕು ಅಂತ. ರತ್ನ ಪ್ರಪಂಚ ಇಸ್ ಆಲ್ಸೋ ಎ ಮಾಸ್ ಫಿಲ್ಮ್. No, that's a ಪರವರಸ್ಕಲ್ ಇಸ್ ಆಲ್ಸೋ ಎ ಮಾಸ್ ಫಿಲ್ಮ್. That's a past. ಕೋಟಿ ಅಂತ ಮಾಡಿದ್ನಲ್ಲ, ಬಹಳ ಡೀಸೆಂಟ್ ಪಿಕ್ಚರ್ ಮಾಡಿದ್ರೆ. I'm just asking you because in your opinion such films do better anta, like because everyone are holding Longo Manju and that's become a best friend anta ಬೇರೆ ಹೇಳಿದ್ರ ಟೀಸರ್ ಅಲ್ಲಿ. ಬೆಸ್ಟ್ ಫ್ರೆಂಡ್ ಅಂದ್ರೆ ಅದು ದಾಲಿ ಆದ್ಮೇಲೆ ಅಲ್ವಾ ನಾನು ಇಟ್ಟಾಗಿದ್ದು. ಓಕೆ, ಅದಕ್ಕಿಂತ ಮುಂಚೆ ಅಲ್ಲಮ ಪ್ರಭು ಅಂತ ಒಂದು ಸಿನಿಮಾ ಮಾಡಿದ್ದೆ. ಅಲ್ಲಮ ಪ್ರಭು ಸಿನಿಮಾ ಮಾಡಿದಾಗ ಸೂಪರ್ ಹಿಟ್ ಆಗಿದ್ದರೆ ಮೋಸ್ಟ್ಲಿ ನಾನು ಇಲ್ಲಿ ಇನ್ನೊಂದು ವಚನ ಹೇಳ್ಬಿಟ್ಟೆ ಸಿನಿಮಾ ಶುರು ಮಾಡಿರ್ತಾ ಇದೆ. ದಾಲಿ ಆದ್ಮೇಲೆ ಅಲ್ವಾ ನಾನು ಹಿಟ್ ಆಗಿದ್ದು. So no, I'm just asking, do we accept that Longo is a No, without blood and Longo there is no cinema ಇವತ್ತು ಅಂತ ಅಷ್ಟೇ ಕೇಳ್ತಾರೆ. ಹಂಗೇನಿಲ್ಲ, ವಿತೌಟ್ ಬ್ಲಡ್ ಅಂಡ್ ಲಾಂಗ್ ದೇರ್ ಆರ್ ಫಿಲ್ಮ್ಸ್. ಎಸ್ಪೆಷಲಿ ಶಂಕರ್ ಗುರುದು ಫ್ಯಾಮಿಲಿ ಇದೆ ಫಿಲಮ್ ಸ್ಟೋರಿ ಇರುತ್ತೆ ಅಂತ ಹೇಳಿದ್ರಲ್ಲ, there is a family structure in it. So even family has a Longo and Muchu ಅಂತನಾ? ನೋ ಅದು ಕತೆ ಅಲ್ವಾ, ನೀವು ಕತೆ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇನ್ನು ಇಟ್ಸ್ ಜಸ್ಟ್ ಎ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್. ಸಿನಿಮಾ ಮುಗಿದಿದೆ, ಇನ್ನೇನು ಒಂದು ಕ್ಲೈಮ್ಯಾಕ್ಸ್ ಅಷ್ಟೇ ಬಾಕಿ ಇದೆ. ಡಬ್ಬಿಂಗ್ ನಡೀತಾ ಇದೆ. ಸೊ ಸಿನಿಮಾ ಮುಗಿದಿದೆ. ಡೆಫಿನೆಟ್ಲಿ ಈ ಫೆಸ್ಟಿವ್ ಸೀಸನ್ಗೆ ಬಂದ್ಬಿಡ್ತೀವಿ. ಅಣ್ಣನ ಜೊತೆ ದೇವಿಗೆ ಏನು ಕೆಲಸ ಅಂತ ಗೊತ್ತಾಗುತ್ತೆ ಸರ್? ಅಣ್ಣನ ಜೊತೆ ದೇವಿಗೆ ಏನು ಕೆಲಸ ಅಂತ ಸರ್, ಪಾತ್ರನೇ ಅದಲ್ಲ, ಅದು ಒಂದು ಸೀನ್ ಅಷ್ಟೇ. ಸೊ ಅವತ್ತು ವರಮಹಾಲಕ್ಷ್ಮಿ ಆಗಿತ್ತು, ಅದಕ್ಕೆ ಪೋಸ್ಟರ್ ಅದು ರಿಲೀಸ್ ಮಾಡಿದ್ದು. ಬಟ್ ಒಂದು ಸೀನ್ ಅಷ್ಟೇ, ಪಾತ್ರ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸರ್. ಅದು ಇವಾಗಲೇ ಹೇಳಿದರೆ ಚೆನ್ನಾಗಿದೆ ಅಲ್ಲ, ಬಟ್ ಇಟ್ಸ್ ಸಮಥಿಂಗ್ ನೈಸ್. ಸರ್, ನಿರ್ದೇಶಕರಿಗೆ ಮಂಡ್ಯದ ಅಣ್ಣಪ್ಪನಿಗೂ ಉತ್ತರ ಕರ್ನಾಟಕದ ಕೋಳಿ ಜಗಳಕ್ಕೂ ಏನು ಸಂಬಂಧ? ಸರ್, ಮೆಕ್ಸಿಕೋದಲ್ಲೂ ಕೋಳಿ ಜಗಳ ಯಾರು ಸರ್? ಮೆಕ್ಸಿಕೋದಲ್ಲೂ ಕೋಳಿ ಫೈಟ್ ಅಲ್ಲೂ ಸಾಂಪ್ರದಾಯಿಕವಾಗಿರುತ್ತೆ. ಸಿನಿಮಾದಲ್ಲಿ ಎಮೋಷನ್ ಎಷ್ಟು ಪರ್ಸೆಂಟ್ ಕ್ಯಾರಿ ಆಗುತ್ತೆ ಸಿನಿಮಾ? ಇದೆ ಸರ್, ಇದು ಸಿನಿಮಾ ಪೂರ್ತಿ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ನೀವೆಷ್ಟೇ 5 ಮಾರ್ಕ್ಸ್ ಕ್ವಶನ್ ಕೇಳಿದ್ರು ನಮ್ಮ ನಿರ್ದೇಶಕರು 1 ಮಾರ್ಕ್ಸ್ ಆನ್ಸರೇ ಹೇಳೋದಲ್ವಾ? ಇಲ್ಲ, ಇದು ನಾನು ಚಂದ್ರ ಚಿಕ್ಕೋಲಿ ಮುರುಳಿತ ಸೈಲೆಂಟ್ ಆಗಿದ್ರೆ ಒಳ್ಳೇದು. ಮಾತಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲ ಬಂದ್ಬಿಡ್ತದೆ. ಮೇಡಮ್, ಇದು ಗನ್ ಹಿಡ್ಕೊಂಡು ವೈಲೆನ್ಸ್ ಮಾಡಿದ್ರೆ ಓಕೆನಾ? ಮಚ್ಚಿಡ್ಕೊಂಡ ತಕ್ಷಣ ಅದಂಗೆ ಅದು ಮಾತ್ರ ವೈಲೆನ್ಸ್ ಆಗ್ಬಿಡುತ್ತೆ. ಪ್ರತಿ ಸರಿ ಎಲ್ಲರೂ ಅದೇ ನನಗೆ ಅದೊಂದು ಪ್ರಶ್ನೆ ಕೇಳಬೇಕು ಅಂತ ನಿಮಗೆ. ಪುಷ್ಪ ಓಕೆ, ಡಾಲಿ ಓಕೆ, ಧನಂಜಯ ಮಚ್ಚಿಡಿದ್ರೆ ಯಾಕೆ ಇಷ್ಟ ಆಗಲ್ಲ? ಸಿನ್ಹಾ ಓಕೆ. ಎಂಜಾಯ್ ಆಫ್ ಫಿಲ್ಮ್ಸ್, ಬಟ್ ಐ ಆಮ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಸಿನಿಮಾ. ಇವತ್ತು ಎಲ್ಲರೂ ಬ್ಲಡ್ ಮಚ್ಚಲ್ಲೇ ಮಾತಾಡ್ತಾ ಇದ್ದಾರಲ್ಲ, ಅಷ್ಟೇ ಕೇಳಿದಷ್ಟೇ. ಇಲ್ಲ, ಅದು ಫಿಕ್ಷನ್ ಅಷ್ಟೇ. ಇಟ್ಸ್ ಅ ಫಿಕ್ಷನ್. ಆಕ್ಚುಲಿ ನಂಗೆ ಚಂದ್ರರಾಜ್ ಅವ್ರಿಗೆ ಒಂದು ಕ್ವಶನ್ ಇದೆ. ನನ್ನ ಜರ್ನಲಿಸ್ಟ್ ಫ್ರೆಂಡು ಜಗ್ಗಿನ್ ಅವ್ರು ಕೇಳಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ಅಂತ. ನಾನು ಅದ್ರ ಬಗ್ಗೆ ಕಂಟಿನ್ಯೂ ಮಾಡಬೇಕು. ಒಂದೇನಂದ್ರೆ ಇವತ್ತು ಸರ್ಟನ್ ಆ್ಯಕ್ಟರ್ಸ್ ನಮ್ಮ ಕರ್ನಾಟಕದಿಂದ ಪ್ಯಾನ್ ಇಂಡಿಯಾ ಅಂದ್ಕೊಂಡು ನಮ್ಮ ಕರ್ನಾಟಕನೇ ಬಿಟ್ಟು ಪ್ಯಾನ್ ಇಂಡಿಯಾ ಇದಕ್ಕೆ ಹೋಗ್ತಾ ಇದ್ದಾರೆ. ಅವರು ಕರ್ಕೊಂಡ್ಬರ್ಬೇಕು ವಾಪಸ್. ಅಂದರೆ ನೀವು ದೊಡ್ಡ ಇನ್ವೆಸ್ಟ್ಮೆಂಟ್ ಅಂದರೆ ಬಿಗ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆವಾಗಲೇ ಅವ್ರು ವಾಪಸ್ ಬರೋದು. ಇವತ್ತು ಜನ ಆ್ಯಕ್ಟರ್ಸ್ ಏನಾಗ್ಬಿಟ್ಟಿದ್ದಾರೆ, ಅಲ್ಲಿ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಚೆನ್ನಾಗಿರುತ್ತೆ, ಒಳ್ಳೆ ಪೇ ಪ್ಯಾಕೆಟ್ ಇದೆ, ಸೊ ಅಲ್ಲಿ ಹೋಗ್ತಾರೆ. ಬಟ್ ದೇಸೆ ಪ್ಯಾನ್ ಇಂಡಿಯಾ ಅಂತ ಕನ್ನಡ ಒಂದಿರುತ್ತೆ ಅಂತ. ಬಟ್ ಕರ್ನಾಟಕದಲ್ಲಿಂದ ನಮ್ಮ ಪ್ಯಾನ್ ಇಂಡಿಯಾ ಆಗಬೇಕು ಅಂದರೆ ವಿಲ್ ಯು ಬಿ ಏಬಲ್ ಟು ಗಿವ್ ದಟ್ ಇನ್ವೆಸ್ಟ್ಮೆಂಟ್? ಬೇರೆ ಭಾಷೆಯವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತಾ ಕರ್ನಾಟಕದಲ್ಲಿ? ಇಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಕಲಾವಿದರು ಕತೆ ನೋಡ್ತಾರೆ. ಕತೆ ಚೆನ್ನಾಗಿರ್ಬೇಕು ಫಸ್ಟು. ನಾವು ಕತೆ ಚೆನ್ನಾಗಿಲ್ಲ ಅಂತಂದರೆ ಎಷ್ಟೇ ದೊಡ್ಡ ಕಲಾವಿದರು ಕೂಡ ಅದನ್ನು ರಿಜೆಕ್ಟ್ ಮಾಡ್ತಾರೆ ಮೂವಿನ. ಕತೆ ಚೆನ್ನಾಗಿರಬೇಕು, ಕಥೆಯನ್ನು ಯಾರು ನಡೆಸ್ಕೊಡ್ತಾ ಇದ್ದಾರೆ, ನಿರ್ದೇಶಕರು ಯಾರು, ಅದನ್ನೆಲ್ಲ ನೋಡ್ತಾರೆ. ನೋಡಿಬಿಟ್ಟು ಅವರು ಮೂವಿ ಆಕ್ಸೆಪ್ಟ್ ಮಾಡ್ಕೋತಾರೆ. ಕೇವಲ ಬಜೆಟ್ ನೋಡ್ಕೊಂಡ್ಬಿಟ್ಟು ಎಷ್ಟು ದೊಡ್ಡದಾಗಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಲಾವಿದರು ಅದು ಫಸ್ಟ್ ನೋಡ್ಕೊಳ್ಳಲ್ಲ. ಮತ್ತು ಕನ್ನಡ ಇಂಡಸ್ಟ್ರಿ ಒಳ್ಳೆ ಆ್ಯಕ್ಟ್ರು ಆ್ಯಕ್ಟ್ರೆಸ್ನ ಎಲ್ಲ ಕೊಟ್ಟಿದ್ದಾರೆ. ಸೊ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ನಾವು ಫಸ್ಟು ಕನ್ನಡಿಗರು ಕನ್ನಡದಲ್ಲಿ ಮೂವಿ ಮಾಡ್ತೀವಿ. ಅದನ್ನು ಬೇರೆ ಜನರಿಗೂ ನಾವು ತೋರಿಸ್ಬೇಕಲ್ಲ. ಸೊ ಅವ್ರಿಗೆ ಅರ್ಥ ಆಗುವಂಥ ಭಾಷೆಗಳಲ್ಲಿ ನಾವು ಅದನ್ನು ಡಬ್ಬಿಂಗ್ ಮಾಡಿ ನಾವು ರಿಲೀಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತ ಅದಕ್ಕೊಂದು ಎಲ್ಲರೂ ಕರೀತಾರೆ. ಬಟ್
ಒಳ್ಳೆಯ ಸಿನಿಮಾಗಳನ್ನು, ಚಿತ್ರಗಳನ್ನು ಕರ್ನಾಟಕದ ಪ್ರೇಕ್ಷಕರಿಗೆ, ಕನ್ನಡಿಗರಿಗೆ, ಕನ್ನಡ ಇಂಡಸ್ಟ್ರಿಗೆ ಕೊಡಲೇಬೇಕಂತ ಗಟ್ಟಿ ಮನಸ್ಸು ಮಾಡಿಕೊಂಡು ಈ ಇಂಡಸ್ಟ್ರಿಯಲ್ಲಿ ಬಂದಿದ್ದೀವಿ. ಮುಂದೆ ನಮ್ಮ ಸಂಸ್ಥೆಯಿಂದ ಒಳ್ಳೆಯ ಸಿನಿಮಾಗಳನ್ನು ನಾವು ಮಾಡೇ ಮಾಡ್ತೀವಿ. ಇನ್ನೊಂದು ಕ್ವಶನ್